ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದ್ಯಾಕೆ ಎಲ್ರು ಹಿಂಗೆ ಮಾತು ಬರ್ದವ್ರಂಗೆ ಕುಂತಿದ್ದೀರಿ? ಅಯ್ಯೋ ಅತ್ತೆ, ನೀವ್ಯಾಕೆ ಬರಕ್ಕೆ ಹೋದ್ರಿ? ಮೊದಲೇ ಆಚೆ ಮಳೆ ಚಳಿ, ನೀವು ರೂಮಲ್ಲೇ ರೆಸ್ಟ್ ಮಾಡ್ಬೋದಿತ್ತಲ್ವಾ? ನೀನು ನನ್ನ ಅವ್ವನಂಗೆ ಮಾತು ಕಲ್ತ್ಬಿಟ್ಟ. ಪುಟ್ಟಕ್ಕ ನೋಡಿ, ನಿನ್ನ ಮಗಳು ನನ್ನ ಜೊತೆ ಅದು 7 ಸಾಲ್ಗೆ ತಕೊಂಬಿಟ್ಟಾಳೆ. ಇದನ್ನೇ ಅಲ್ವಾ ನಾವು ಬಯಸಿದ್ದು. ಅತ್ತೆ ಮನೆ ಯಾವಾಗ ತವ್ರ ಮನೆ ಆಯ್ತದೋ ಅಂತ ನಾನು ಕಾಯ್ತಾ ಇದ್ದೆ. ನೇಹ, ಇದನ್ನ ನೀನು ಕಾಪಾಡ್ಕೊಂಡು ಹೋಗ್ಬೇಕಂತಾಯಿ. ಪುಟ್ಟಕ್ಕ, ಸ್ನೇಹ ಈ ಮನೆ ಮಗಳಾಗಿ ಸ್ಯಾನೆ ಸಮಯ ಆಗವಾಯ್ತು. ಬರೀ ಮಗಳಾಗ ಆಟೆ ಅಲ್ಲ, ಸೊಸೆ ಆಗಿನ ಅವಳ ಜವಾಬ್ದಾರಿನ ಸ್ಯಾನೆ ಸಂದಾಗಿ ನಿಭಾಯಿಸ್ತಾವಳೆ. ನಿನ್ನ ಮನ್ಸನಾಗ ಯೋನ್ ಮಾಡಿಕಬೇಡ. ಅಮ್ಮರೇ, ನಾನೇನು ಬರ್ತೀನಿ. ಅದೇಂಗಾಯ್ತದೆ ಅವ ಊಟ ಮಾಡಿದ್ರೆ ಹೋಗಂಗಿಲ್ಲ. ಅಯ್ಯೋ ಇಲ್ಲ ಇಲ್ಲ, ಮನೆಗೆ ಸುಮಾ ಒಬ್ಳೆ ಅವಳೆ. ನಾನು ನಿಂತವ ಇನ್ನೂ 8 ದಿವಸ ಮಾತಾಡಬೇಕು. ಪುಟ್ಟಕ್ಕ, ನೀನು ಈಡ್ ಬರ್ನೆ ಹೋಯ್ತೀನಿ ಅಂದರೆ ಹೆಂಗೆ? ಪುಟ್ಟಕ್ಕ, ಮಾಡ್ತಿದ್ದಂಗೆ ನಮ್ಮ ಕಂಟಿ ಸ್ನೇಹನ್ ಮದುವೆ ಆಗಿ ಆಗಲೇ ವರ್ಷ ತುಂಬ್ತಾ ಬಂತು. ವರ್ಷ ಆಗುತ್ತೆ? ಹೌದಾ ಮಿಸ್? ಹೊಸ ಪ್ರೇಮಿಗಳ ಥರ ಪ್ರೀತಿ ಮಾಡ್ತಾ ಇದ್ರೆ ವರ್ಷ ಅಲ್ಲ ಯುಗ ಕಳೆದ್ರೂ ಗೊತ್ತಾಗಕ್ಕಿಲ್ಲ ಅಲ್ವೇ ಬಂಗಾರ? ಹೇ ನೀವು ಅಳಿಯಂದ್ರಿಗೆ ತಮ್ಮ ಮದುವೆ ದಿನಗಳು ನೆನಪಾಗ್ತೈತೆ ಅನ್ಸುತ್ತೆ ಅಲ್ವಾ ಅಳಿಯಂದ್ರೆ? ಅವ್ವ, ನೀನುವೆ ಬಂಗಾರು, ಪುಟ್ಟಕ್ಕಂತವ ಏನೋ ಮಾತಾಡ್ಬೇಕು ಅಂತಿದ್ದೆ. ವಾ ನೋಡಿ, ನಾನು ಮರ್ತೇ ಬಿಟ್ಟೆ. ಪುಟ್ಟಕ್ಕ, ನಾವು ಅನ್ಕೊಂಡಂಗೆ ಸ್ನೇಹ ಹೆಂಗು ಪರೀಕ್ಷೆ ಬರೆದು ಮುಗಿಸವಳೆ. ಕಂಟಿದು ಸ್ನೇಹಂದು ಮದುವೆ ಆಗಿ ವರ್ಷ ತುಂಬ್ತಾ ಬಂದೈತೆ. ಹಂಗೆ ನಮ್ಮ ವಸುನುವೆ ಅವಳು ಗಂಡನ ಮನೆಗೂ ಹೋಗಿ ನಮಗೆಲ್ಲ ಸಂತೋಷ ತತ್ತಾವಳೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾನು ನನ್ನ ಸೊಸೆನು ಒಬ್ರನ್ನೊಬ್ರನ್ನ ಒಪ್ಕೊಂಡಾಗೈತೆ. ಅದಕ್ಕೆ ಒಂದು ಕಿತ ಎಲ್ಲರೂ ಹೋಗಿ ದೇವ್ರು ಮಾಡ್ಕೊಂಡು ಬರುಮ ಅಂತ. ಒಳ್ಳೆ ವಿಚಾರ ನೀಯ. ನಾನು ಹೇಳ್ಬೇಕು ಅಂತಿದ್ದೆ, ಅನ್ಕೊಂಡಿದ್ದೆನ ಮಾಡಿ ಮುಗಿಸ್ಬಿಡಿ ಆಯ್ತಾ? ಆದರೆ ಅತ್ತೆ, ದೇವಸ್ಥಾನಕ್ಕೆ ಹೋಗೋ ರಸ್ತೆ ಚೆನ್ನಾಗಿದೆಯಾ? ಯಾಕವ್ವ? ಮಾವಯ್ಯ ಹೊಸೊತ್ತಿಗೆನೂ ಕರ್ಕೊಂಡು ಹೋಗೋಣ ಅಂತ. ವಾ, ನಾನು ಮಾಡು ವಸು ಭೀಮನ್ಸಿ ಅನ್ನೋದನ್ನೇ ಮರೆತು ಎಲ್ಲ ಪಿಲಾನ್ ಮಾಡಿಬಿಟ್ಟೆ. ಹೋಗ್ಲಿ ಬಿಡಿ, ನಮ್ಮ ವಸುಗೆ ಮಗ ಆದ್ಮ್ಯಾಕೆ ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ. ಬಂಗಾರು, ದೇವರ ಕೆಲಸನ ಅನ್ಕೊಂಡಿದ ತಕ್ಷಣ ಮಾಡಿ ಮುಗಿಸ್ಬೇಕು. ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹಾಕ್ಬಾರ್ದು. ಅಮ್ಮರೇ, ಹೊಸುನ ಬೇಕಾರೆ ನಾನೇ ಬಂದಿಲ್ಲಿ ನೋಡ್ಕೊತೀನಿ, ಇಲ್ಲಾಂದರೆ ನಮ್ಮಲ್ಲೇ ಕರ್ಕೊಂಡೋಗಿ ಇಟ್ಕೊಂಡು ನೋಡ್ಕೊತೀನಿ. ಪುಟ್ಟಕ್ಕವ್ರೆ, ನಿಮಗೆ ಮೆಸ್ ಕೆಲಸ ಮನೆ ಕೆಲಸನೇ ತುಂಬ ಇರುತ್ತೆ. ನಾನಿದ್ದೀನಲ್ಲ, ವಸುನ ನಾನು ಚೆನ್ನಾಗಿ ನೋಡ್ಕೋತೀವಿ. ನೀವೆಲ್ಲ ಆರಾಮಾಗಿ ಹೋಗಿ ಬನ್ನಿ. ಆದರೂ ದೊರೆ, ನಿಮ್ಮ ಬಾವಂಗೆ ಫೋನ್ ಮಾಡಿ ಬಂದು ವಸೂನ್ ನೋಡ್ಕೊಳಕ್ ಹೇಳು. ಅಳಿಯಂದ್ರೆ ಬಂದು ಹೊಸನ ನೋಡ್ಕೋತಾರೆ ಅಂದ್ರೆ ನಾವು ಧಾರಾಳವಾಗಿ ಗುಡಿಗೆ ಹೋಗ್ಬೋದ್ಬೋದು. ಏನ್ ಬಂಗಾರ? ಅದು ಹೆಂಗಾಯ್ತದೆ? ಬಸ್ಸುಗೆ ದಿನ ತುಂಬತೈತೆ. ಇಂಥ ಸಮಯದಾಗೆ ಅದೆಂಗ ಅವಳನ್ನ ಬಿಟ್ಟು ಹೋಗಕ್ಕಾಯ್ತದೆ? ಅವ್ವ, ನೀ ಥರ ಹೋಗೋದೇ ಅಪರೂಪ. ನನ್ನ ನೋಡ್ಕೊಳಕ್ ರಾಧಾ ಇದ್ದಾಳಲ್ವಾ? ನಾನೇ ಚಂದ್ರಿಗೆ ಫೋನ್ ಮಾಡ್ತೀನಿ, ಕೆಲ್ಸಕ್ಕೆ ರಜೆ ಹಾಕಿ ಬರಕ್ಕೆ ಹೇಳ್ತೀನಿ. ಹಾಗೇನಾರಿದ್ರೆ ಪುಟ್ಟಕ್ಕ ಇದ್ದಾರಲ್ವಾ, ನೋಡ್ಕೋತಾರೆ. ನೀವು ಆರಾಮಾಗಿ ಹೋಗಿ ಬನ್ನಿ. ಬಂಗಾರು, ನೀವು ನಿಶ್ಚಿಂತೆಯಿಂದ ದೇವ್ರು ಮಾಡ್ಕೊಂಬನ್ನಿ. ಏನಂತೀಯ ಪುಟ್ಟಕ್ಕ? ನೀವು ಹೇಳೋದು ಸರಿನೇ ಐತಿ. ಅಂದ್ಕೊಂಡ್ಮ್ಯಾಕೆ ದೇವ್ರ ಕಾರ್ಯನ ಮುಗಿಸ್ಕೊಂಡ್ಬಿಡ್ಬೇಕು. ಸರಿ ಅಕ್ಕ,
ನಮ್ಮ ರಾಧಾ ಚಂದ್ರು ಜೊತೆಗೆ ಪುಟ್ಟಕ್ಕ ನೀವೆಲ್ಲರೂ ವಸು ಜೊತೆ ಇರ್ತೀರಾ ಅದನ್ನಕ್ಕೆ ನಾವು ಆರಾಮಾಗಿ ಬರ್ತೀವಿ. ಸರಿ ಹಂಗಾರೆ ಇದೇ ಖುಷಿನಾಗ ಎಲ್ಲರೂ ಊಟ ಮಾಡೋಣ. ಅವ್ವ ಬೇರೆ ಒತ್ತರ ಏನು ತಿಂದೇ ಇಲ್ಲ. ಅವ್ವ ನೀನಿರೋ ಖುಷಿಗಾದರೂ ಅವ್ವ ತಿಂತಾಳೆ. ಹೌದು, ಮಾವ ಹೇಳ್ತಿರೋದು ಸರಿಯಾಗಿದೆ. ಬನ್ನಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ಯಾ? ಈ ಥರ ಬರೋದನ್ನ ಅಭ್ಯಾಸ ಮಾಡ್ಕೋತಿದ್ಯಲ್ಲ, ಒಟ್ಟಿನಲ್ಲಿ ನಮ್ಮ ಅಬ್ಬನ ಕೈಲಿ ಸಿಕ್ಕಾಕೊಳ್ಳೋ ತನಕ ನಿನಗೆ ಸಮಾಧಾನ ಇಲ್ಲ ಅನ್ಸುತ್ತೆ. ಸುಮಾ, ಸಿಕ್ಕಾಕೊಳ್ಳೋ ಅಂತ ತಪ್ಪು ನಾನೇನು ಮಾಡಿದೆ? ಮತ್ತೆ ಇಷ್ಟೊತ್ತಿನಲ್ಲಿ ಹೀಗೆ ಬಂದರೆ ಏನು ಹೇಳ್ತಾರೆ? ನಿಜ ಹೇಳು, ನಾನು ಫೋನ್ ಮಾಡ್ತೀನಿ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ? ಇಲ್ಲ ಮೈಂಡ್ ರೀಡಿಂಗ್ ಶುರು ಮಾಡ್ಕೊಂಡಿದ್ಯಾ? ಅದು ಹೇಗೆ ನಾನು ಅನ್ಕೊಂಡಾಗಲೇ ನೀನು ನಮ್ಮ ಮನೆ ಹತ್ರ ಬರ್ತೀಯಾ? ಅಯ್ಯೋ ಸುಮಾ, ನಾನೀಗ ಏನು ಮಾಡಿದೆ ಅಂತ? ನೀನು ಏನು ಮಾಡಿದೆ ಅಂತ ನಿನಗೆ ಗೊತ್ತಿಲ್ವಾ? ಗಾಡ್, ನೀ ನನ್ನ ಮುಂದೆ ಸಿಕ್ಕಿದ್ರೆ ಸಾರಿ ಹೇಳ್ತೀನಿ ಅಂತ ತಾನೆ. ಈಗ ನೋಡಿದ್ರೆ ಬೈತಿದ್ಯಾ? ಸಾರಿ ಸಚಿನ್. ಪರವಾಗಿಲ್ಲ, ಫೋನಲ್ಲೇ ಹೇಳಿದ್ಯಲ್ಲ. ನೆನಪಾಯ್ತು, ನಾನು ಇಲ್ಲಿಗೆ ಬಂದಿದ್ದು ನೀನು ಇಷ್ಟೊತ್ತಿನಲ್ಲಿ ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಕೇಳೋಕ್ಕೆ. ಓ ಓ ಓ ಕೂಲ್ ಡೌನ್. ನಾನೇನು ಇಂಟೆನ್ಷನಲ್ ಆಗಿ ನಿನ್ನನ್ನು ನೋಡೋಕ್ಕೇನು ಬರಲಿಲ್ಲ. ಮತ್ತೆ ಯಾಕೆ ಬಂದೆ? ನಾನು ನಿನಗೆ ಯಾಕೆ ನೋಟ್ಸು ಕೊಡಲಿಲ್ವಲ್ಲ? ಗ್ಯಾರೇಜ್ ಮಣಿ ಅಣ್ಣ ಬೈಕ್ನ ರಿಪೇರ್ ಮಾಡಿ ನಿಮ್ಮ ಮನೆ ಹತ್ರ ನಿಲ್ಸಿದ್ದೀನಿ ಅಂದರು. ಅದನ್ನು ತೊಗೊಂಡು ಹೋಗೋಣ ಅಂತ ಬಂದೆ. ಅದೇ ಟೈಮ್ಗೆ ನೀನು ಕಾಲ್ ಮಾಡಿದೆ. ಹೇಗಿದ್ರು ನಿಮ್ಮ ಮನೆ ಹತ್ರ ಇದ್ನಲ್ಲ, ಅದಕ್ಕೆ ಬಾ ಅಂತ ಹೇಳಿದೆ. ಹೌದಾ? ಇದಕ್ಕೂ ಸಾರಿ ಸಚಿನ್. ರಾಕೆಟ್ ನೋಡು ರಾಕೆಟ್, ಇವಳು ಬೈತಾಳೆ, ಸಾರಿ ಕೇಳ್ತಾಳೆ. ಇದೇ ಆಗೋಯ್ತು ಇವಳ್ದು. ಏ ರಾಕೆಟ್, ಬರೀ ಇದೆ ಅಲ್ಲ, ಸಾರಿ ಜೊತೆ ಥ್ಯಾಂಕ್ಸ್ ಹೇಳೋಕ್ಕೂ ಬಂದೆ ಅಂತ ಹೇಳು. ಥ್ಯಾಂಕ್ಸಾ? ಯು ವೆಲ್ಕಮ್. ಇನ್ನೊಂದ್ಸಲ ಕೇಳ್ತಿದ್ದೀನಿ, ಎಲ್ಲರೂ ಮುಂದೆ ನಿನ್ನ ಬೈದೆ ಅಂತ ಬೇಜಾರೇನಿಲ್ಲ ಅಲ್ವಾ? ನಮ್ಗೆ ಇಷ್ಟ ಆದವ್ರು ಏನೇ ಮಾಡಿದ್ರು ಇಷ್ಟ ಆಗತ್ತೆ. ಅದು ಅಲ್ಲದೆ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸರಿ, ನಾನೇನು ಬರ್ತೀನಿ. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.